ಅಥವಾ ಆರೋಗ್ಯದ ಸಮಸ್ಯೆ ಇದ್ದರೂ ತಡ್ಕೊಂಡ್ಬಿಡ್ಬೋದೇನೋ ಗೊತ್ತಿಲ್ಲ. ಸಂಬಂಧಗಳು ಒಡೆದೋದ್ರೂ ಹೇಗೋ ಸರಿಪಡಿಸ್ಕೊಬಿಡ್ಬೋದೇನೋ ಗೊತ್ತಿಲ್ಲ. ಬಟ್ ಈ ಸಾಲ ಅನ್ನುವಂಥದ್ದು ಕಲಿಯುಗಕ್ಕೆ ಬಂದಿರುವಂಥ ಬಹು ದೊಡ್ಡ ಒಂದು ನೋವಿನ ಸಂಗತಿ. ಅಲ್ಲ, ನೀವು ಜಸ್ಟ್ ಯೋಚನೆ ಮಾಡಿ, 840 ಕೋಟಿ ಜನ ಇದ್ದಾರೆ. 840 ಕೋಟಿ ಜನದಲ್ಲಿ ಎಲ್ಲರೂ ಸಾಲದಲ್ಲಿದ್ದಾರಾ? ಅಲ್ಲ, 840 ಕೋಟಿ ಜನರಲ್ಲಿ ಅದೇನದು ನಿಮಗೆ ಮಾತ್ರ ಮದುವೆ ಆಗದೇ ಇರೋದು? ಏನು ಮಾಡಿದ್ರು ಮದುವೆ ಆಗದೇ ಇರೋದು? ಅಲ್ಲ, ಹೆಣ್ಣು ಸಿಗ್ತಿಲ್ವಾ? ಅಲ್ಲ, ತುಂಬ ಜನ ನೋಡಿ 18 ವರ್ಷ ಆಗೋದಕ್ಕಿಲ್ಲ ಮದುವೆ ಆಗ್ತಾರೆ. ನಮಸ್ಕಾರ ಎಲ್ಲರಿಗೂ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಜೀವನದ ಮೌಲ್ಯಗಳನ್ನ ತಿಳಿಸ್ಕೊಡುವಂತ, ಬದುಕಿನ ಸರಿಯಾದ ದಾರಿಯನ್ನ ತಿಳಿಸ್ಕೊಡುವಂತ ಗುರು ನಿಮ್ಮೆಲ್ಲರ ನೆಚ್ಚಿನ ದುಡ್ಡಿನ ದ್ರೋಣಾಚಾರ್ಯ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ ಜೊತೆಗಿದ್ದಾರೆ. ಇವತ್ತು ಸಹ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿದೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಕಳೆದ ಎಪಿಸೋಡ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಇವಾಗ ನನ್ನ ಪ್ರಶ್ನೆ ಏನಂದ್ರೆ, ನೀವು ಮುಂಬರುವಂತ 27ನೇ ತಾರೀಕು ವರ್ಕ್ಶಾಪ್ ನಲ್ಲಿ ಸಾಲ ತೀರಿಸುವ ಸುಲಭ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಸಾಲ ಯಾಕಾಗತ್ತೆ? ಯಾಕಂದ್ರೆ ಇವಾಗ ಸಾಲ ಮಾಡೋ ಉದ್ದೇಶ ಏನಂದ್ರೆ, ಏನೋ ಒಂದು ದುಡಿಮೆ ಮಾಡ್ಬೇಕು ಅಥವಾ ಒಂದಿಷ್ಟು ಅಭಿವೃದ್ಧಿ ಕಾಣ್ಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡಿರ್ತಾರೆ. ಆದ್ರೆ ಈ ನಮ್ಮ ಸನಾತನ ಧರ್ಮದ ಪ್ರಕಾರ ಹೋದ್ರೆ ಸಾಲ ಅನ್ನೋದು ಯಾರಿಗಾಗತ್ತೆ, ಯಾಕಾಗತ್ತೆ? ನಾನು ತುಂಬಾ ಸಲ ಇದ್ರ ಬಗ್ಗೆ ಹೇಳಿದ್ದೇನೆ. ಸಾಲ ಅನ್ನೋಂಥ ಕರ್ಮ ತುಂಬಾ ದೊಡ್ಡದ್ದು. ಬೇಕಾದ್ರೆ ಯಾರಾದ್ರೂ ಹೇಟ್ ಮಾಡಿದ್ರು, ಪೆಟ್ ಮಾಡಿದ್ರು ಸಹಿಸ್ಕೋಬೋದೇನೋ ಗೊತ್ತಿಲ್ಲ. ಅಥವಾ ಆರೋಗ್ಯದ ಸಮಸ್ಯೆ ಇದ್ರೂ ತಡ್ಕೊಂಡ್ಬಿಡ್ಬೋದೇನೋ ಗೊತ್ತಿಲ್ಲ. ಸಂಬಂಧಗಳು ಒಡೆದೋದ್ರೂ ಹೇಗೋ ಸರಿಪಡಿಸ್ಕೊಬಿಡ್ಬೋದೇನೋ ಗೊತ್ತಿಲ್ಲ. ಬಟ್ ಈ ಸಾಲ ಅನ್ನುವಂಥದ್ದು ಕಲಿಯುಗಕ್ಕೆ ಬಂದಿರುವಂಥ ಬಹು ದೊಡ್ಡ ಒಂದು ನೋವಿನ ಸಂಗತಿ. ಆಮೇಲೆ ಒಬ್ರು ಇಬ್ರಲ್ಲ ಇರೋದೀಗ ಸಾಲದಲ್ಲಿ. ದೇಶಗಳು, ರಾಜ್ಯಗಳು, ಇನ್ನ ಜನರು ಹೊರತುಪಡಿಸಿ ಏನಿಲ್ಲ, ತುಂಬಾ ಜನ ರೀ. ಸೊ ಹಾಗಾಗಿ ಮುಂಬರುವ ಕಾರ್ಯಾಗಾರ ಇನ್ನೇನು ಕೆಲವೇ ದಿನಗಳಲ್ಲಿದೆ. 27ನೇ ಜುಲೈ 2025. ಸಾಲ ತೀರಿಸಲೇಬೇಕು, ತೀರಿಸ್ತೇವೆ, ಶ್ರೀಮಂತರಾಗ್ತೇವೆ, ಕೋಟ್ಯಾಧಿಪತಿಗಳಾಗೇ ಆಗ್ತೇವೆ ಅನ್ನೋಂಥವ್ರು ಮಾತ್ರ ಈ ಕಾರ್ಯಾಗಾರಕ್ಕೆ ಬನ್ನಿ. ಆಮೇಲೆ ಒಂದಂತೂ ಗೊತ್ತಿರಲಿ, ಯಾರಿಗೆ ಲಕ್ಷ್ಮಿ ಬರುತ್ತೆ ಅಥವಾ ಯಾರ ಹತ್ರ ಲಕ್ಷ್ಮಿ ಇನ್ನಿರ್ತಾಳೆ ಅನ್ನೋದಕ್ಕೆ ಕ್ಲೂ ಏನು ಗೊತ್ತಾ? ನಮ್ಮ ಕಾರ್ಯಾಗಾರಕ್ಕೆ ಬರ್ಬೇಕಂತಂದ್ರೆ ನಿಮ್ಮ ಕರ್ಮ ಕಳೆದಿರ್ಬೇಕು ಅಂತ ತುಂಬಾ ಸಲ ಹೇಳಿದ್ದೇನೆ. ನಾನು ಹೇಳ್ತಿದ್ದೇನೆ ನಿಮ್ಗೆ, ನೀವು ಎಷ್ಟು ಪ್ರಯತ್ನ ಪಟ್ರು, ಏನೇ ಮಾಡಿದ್ರು ನಿಮ್ಮ ಕರ್ಮ ಕಳಿಯೋ ತನಕ, ಅಂದ್ರೆ ತಕ್ಕ ಮಟ್ಟಿಗೆ ಒಂದು 5% ಕರ್ಮ ಕಳಿಯೋ ತನಕ ನೀವು ಯಾರು ನಮ್ಮ ಕ್ಲಾಸ್ಗೆ ಕಾಲಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ತುಂಬಾ ಸಲ ಹೇಳ್ತಾನೆ ಇರ್ತೀನಿ, ನೀವೇನು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಯಾರೋ ಚೆನ್ನಾಗಿದೆಯಂತೆ ಕ್ಲಾಸು, ಬರೇ ಹೋಗೋಣ, ಪಾಪ ಹೋಗೋಣ, ಆ ರೀತಿ ಏನು ಅವಶ್ಯಕತೆನೇ ಇಲ್ಲ. ಯಾವಾಗ ನಿಮ್ಮ ಕರ್ಮ ಕಳಿಯುತ್ತೋ ಆವತ್ತು ಲಕ್ಷ್ಮಿ ಪಡ್ಕೊಳ್ಳೋದಕ್ಕೆ ನೀವೇ ತಾನಾಗಿನೇ ಬರ್ತೀರಾ. ಸೊ ಯಾರೆಲ್ಲ ಬರ್ತಿರೋ ಖಂಡಿತವಾಗಿಯೂ ಕರ್ಮ ಕಳಿಯುತ್ತೆ. ಖಂಡಿತವಾಗಿಯೂ ನಾವೆಲ್ಲರೂ ಶ್ರೀಮಂತರಾಗ್ತೇವೆ, ಕೋಟ್ಯಾಧಿಪತಿಗಳಾಗಿ ಈ ಭೂಲೋಕದಲ್ಲಿ ಏನೆಲ್ಲ ಸುಖಗಳಿದೆಯೋ ಅದನ್ನೆಲ್ಲ ಅನುಭವಿಸುವಂಥವ್ರಾಗ್ತೇವೆ. ಎನಿವೆ, ಮೇಡಮ್ ಕೇಳಿದ್ರು ಯಾಕಾಗುತ್ತೆ ಅನ್ನೋದಕ್ಕೆ. ಈ ಭೌತಿಕ ಸಮಾಜದಲ್ಲಿ ಅಂದ್ರೆ ಗೂಗಲ್ನ ಪ್ರಕಾರ, ಈಗ ಸಪೋಸ್ ನೀವು ಇದೇ ಕ್ವೆಶನ್ನ ಗೂಗಲ್ಗೆ ಅಥವಾ ChatGPTಗೋ ಅಥವಾ ಡೀಪ್ ಸೀಕ್ ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಲ್ಲಿ ಕ್ವೆಶನ್ ಹಾಕಿದ್ರೆ ಖಂಡಿತವಾಗಿಯೂ ಅದು ಆನ್ಸರ್ ಕೊಡುತ್ತೆ. ಆ ಆನ್ಸರ್ ನಾನು ಕೊಡೋದಕ್ಕೆ ಬಂದಿಲ್ಲ. ಶಾಸ್ತ್ರಗಳ ಪ್ರಕಾರ, ನಮ್ಮ ಸನಾತನ ಧರ್ಮದ ಪ್ರಕಾರ ಯಾವ ಕಾರಣದಿಂದ ಸಾಲ ಆಗುತ್ತೆ ಗೊತ್ತಾ? ಕರ್ಮದಿಂದ. ಆ ಕರ್ಮ ಹೇಗಿರಬೇಕು? ಒಂದು ಉದಾಹರಣೆ ಕೊಡ್ತೇನೆ. ಈಗ ಶ್ರೀಕೃಷ್ಣ ಪರಮಾತ್ಮ ಆಕ್ಚುಲಿ ನನಗೆ ತುಂಬಾ ಫೇವ್ರೆಟ್ಟು. ವಿಷ್ಣುವಿನ ಅವತಾರಗಳು ಎಲ್ಲವೂ ತುಂಬಾ ಇಷ್ಟ. ಅದರಲ್ಲಿ ತುಂಬಾ ಇಷ್ಟವಾಗಿರೋದು ನನಗೆ ಶ್ರೀರಾಮ. ಆಮೇಲೆ ಶ್ರೀರಾಮನ್ ಬಿಟ್ರೆ ನನಗೆ ಶ್ರೀಕೃಷ್ಣಂದ ಅವತಾರ ತುಂಬಾ ಇಷ್ಟ. ಯಾಕಂತಂದ್ರೆ ಶ್ರೀಕೃಷ್ಣ ಇಸ್ ಜಸ್ಟ್ ಲೈಕ್ ಅ ಪ್ಲೇ ಬಾಯ್. ನಮಗೆ ಹೇಗೆ ಎಂಜಾಯ್ ಮಾಡಬೇಕು ಲೈಫಲ್ಲಿ, ಹೇಗಿರಬೇಕು, ಆ ಸುಖಗಳನ್ನ
ಎಲ್ಲವನ್ನು ವೈಭವಗಳನ್ನ ಹೇಗೆ ಅನುಭವಿಸ್ಬೇಕು ಅನ್ನುವಂಥದ್ದು ನಾವು ಕೃಷ್ಣ ಪರಮಾತ್ಮನಲ್ಲಿ ತಿಳ್ಕೊಬೇಕಾಗುತ್ತೆ. ರಾಮನಾಚಾರಕ್ಕೆ ಬಂದ್ರೆ ಆ ಒಂದು ನೈಪುಣ್ಯತೆ ಆಗ್ಬೋದು, ಬ್ರದರ್ಲಿನೆಸ್ ಆಗ್ಬೋದು, ಕೇರಿಂಗ್ ಆಗ್ಬೋದು, ಕೈಂಡ್ನೆಸ್ ಆಗುವಂಥದ್ದಾಗ್ಬೋದು, ಆ ಧೈರ್ಯ ಅನ್ನೋಂಥ ಛಲ ಅನ್ನೋಂಥಾಗ್ಬೋದು, ಇಂಥವೆಲ್ಲವನ್ನು ರಾಮನಲ್ಲಿ ಕಲಿಬೋದು. ಎನಿವೆ ಶ್ರೀಕೃಷ್ಣನ್ ರಿಲೇಟೆಡ್ ಒಂದು ಕರ್ಮ ನಾನು ಹೇಳ್ಬೇಕು ನಿಮ್ಗೆ. ಶ್ರೀಕೃಷ್ಣನ ತಂದೆ ತಾಯಿ ಯಾರು ಮೇಡಮ್? ದೇವಕಿ ವಾಸುದೇವ. ದೇವಕಿ ಮತ್ತೆ ವಾಸುದೇವ. ವಸುದೇವ. ಸೊ ಇವರಿಬ್ಬರಿಗೂ ಕೃಷ್ಣ ಹುಟ್ಟುತ್ತಾನೆ. ಹ್ಮ್. ಈಗ ಇವ್ರಿಗೆ ಯಾಕೆ ಅಷ್ಟೊಂದು ದೊಡ್ಡ ಕರ್ಮ ನೋಡಿ. ವಸುದೇವ ಮತ್ತು ದೇವಕಿಗೆ 8 ಜನ ಮಕ್ಕಳು. ಒಂದೇ ಒಂದು ಮಗುನು ಸಹ ಅವ್ರು ಸಾಕೋದಕ್ಕಾಗೋದಿಲ್ಲ, ಅಂದ್ರೆ ಬೆಳೆಸೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತೆ, ಕಂಸ, ಈಗ ದೇವಕಿ ಅವರ ಅಣ್ಣ ಕಂಸ, ಹೌದು. ಕಂಸನ್ನ ಕೊಲ್ಲುವಂಥದ್ದು ದೇವಕಿ 8ನೇ ಮಗು ಅಂತ ಹೇಳಿರ್ತದೆ. ಅದು ದೇವವಾಣಿ ಅಶರೀರವಾಣಿ ಹೇಳಿರುತ್ತೆ. ಸೊ ಕಂಸ ಏನ್ ಮಾಡ್ತಾನೆ, ಅವರ ತಂಗಿ ದೇವಕಿ ಮತ್ತು ದೇವಕಿಯ ಗಂಡ ಹ್ಮ್. ವಸುದೇವ ಇಬ್ಬರನ್ನು ಜೈಲಲ್ಲಿ ಹಾಕ್ಬಿಡ್ತಾನೆ. ಜೈಲಲ್ಲಿ ಹಾಕ್ಬಿಟ್ಟು ಪ್ರತಿ ಮಗು ಹುಟ್ಟಿದ ತಕ್ಷಣ ಅದನ್ನ ತೆಗೆದುಕೊಂಡು ಕೊಂದು ಬಿಡ್ತಾನೆ. ಹ್ಮ್. ಸೊ ಇವ್ರಿಗೆ ಏನ್ ಇಂಥ ದೊಡ್ಡ ಕರ್ಮ, ಇಂಥದ್ದೇನ್ ದೊಡ್ಡ ತಪ್ಪು ಮಾಡಿದ್ರಿ ಇವರು? ಅಲ್ಲ, ದೇವರಿಗೆ ತಂದೆ ತಾಯಿ, ಹೌದು. ಶ್ರೀ ಕೃಷ್ಣ ಪರಮಾತ್ಮನಿಗೆ ತಂದೆ ತಾಯಿ. ಬಟ್ ಆ ತಂದೆ ತಾಯಿಗೆ ನೋಡಿ ಎಂತ ಒಂದು ಕರ್ಮ, ಜೈಲಲ್ಲಿ ಇರ್ಬೇಕು, ಸೆರೆಮನೆಯಲ್ಲಿ ಇರ್ಬೇಕು. ಎಷ್ಟು ನೋವಾಗ್ಬೋದ್ರಿ. ಅಲ್ಲ, ಯಾರೋ ಸತ್ತೋದ್ರೇನೆ ನಮ್ಗೆ ಅಷ್ಟು ದುಃಖ ಆಗುತ್ತೆ. ಯಾರೋ ಫ್ರೆಂಡ್ಸೋ ಗೊತ್ತಿರೋರು ಸತ್ತೋದ್ರ ರಿಲೇಷನ್. ಇನ್ನ ತನ್ನ ಸ್ವಂತ ಮಕ್ಕಳು ಹೆರಿಗೆ ಆಗುತ್ತೆ, ಮಗು ಇಲ್ಲ. ಹೇಗಿರುತ್ತೆ ಒಂದು ತಾಯಿಗೆ ತಂದೆಗೆ? ಯೋಚನೆ ಮಾಡಿ. ಏನ್ ಕರ್ಮ ಮಾಡಿದ್ರು? ಅದಕ್ಕೆ ಹೇಳುವಂಥದ್ದು ನಾನು ಪ್ರತಿ ಸಲ ಹೇಳ್ತಿರ್ತೇನೆ, ಜಾಗ್ರತೆ. ಹಣ ಮಾಡಿ ಅಥವಾ ಏನೇ ಮಾಡಿ ಕರ್ಮಗಳನ್ನು ಮಾಡಕ್ ಹೋಗ್ಬಾರ್ದು. ಅಂದ್ರೆ ಕೆಟ್ಟ ಕೆಲಸಗಳಿಂದ ಕೆಟ್ಟದ್ದು ಮಾಡ್ತಾ ಹೇಗೇಗೋ ದುಡ್ಡು ಸಂಪಾದನೆ ಮಾಡೋದಕ್ಕೆ ಹೋಗ್ಬಾರ್ದು. ಒಳ್ಳೆ ಕೆಲಸದಲ್ಲಿ ನಿಯತ್ತಾಗಿ ನ್ಯಾಯದಿಂದ ಧರ್ಮವಾಗಿ ಹಣವನ್ನು ಸಂಪಾದನೆ ಮಾಡಬೇಕು. ಏನ್ ಮಾಡ್ತಾರೆ ನೋಡಿ ವಸುದೇವ ಮತ್ತು ದೇವಕಿ. ಇಂದಿನ ಜನ್ಮದಲ್ಲಿ ಅವರು, ಈ ಜನ್ಮ ಅಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ತಂದೆ ತಾಯಿ ಆಗೋದಕ್ಕಿಂತ ಮುಂಚಿತವಾಗಿ ಅವರು ವಸುದೇವ ಅನ್ನುವರು ಕಶ್ಯಪ ಮಹರ್ಷಿ ಆಗಿರ್ತಾರೆ. ಅಂತಂದ್ರೆ ಸಪ್ತ ಋಷಿಗಳಲ್ಲಿ ಒಬ್ರು ಕಶ್ಯಪ ಮಹರ್ಷಿ. ಅವರ ಹೆಂಡತಿ ದೇವಕಿ ಅವರು ಅದಿತಿ ಆಗಿರ್ತಾರೆ. ಇವರಿಬ್ರು ಗಂಡ ಹೆಂಡತಿ ಇಂದಿನ ಜನ್ಮದಲ್ಲೂನು. ಬಟ್ ಇವ್ರೇನ್ ಮಾಡ್ತಾರೆ, ಇವರಿಗೆ ಶಾಸ್ತ್ರಗಳ ಪ್ರಕಾರ ಹಲವಾರು ಶಾಸ್ತ್ರಗಳಲ್ಲಿ ಬೇರೆ ಬೇರೆ ತರ ಬಣ್ಸಿದ್ದಾರೆ. ಬಟ್ ಒಂದು ಒಂದು ಶಾಸ್ತ್ರದ ಪ್ರಕಾರ ಇವರಿಗೆ ಇಬ್ಬರು ಮಕ್ಕಳಿರ್ತಾರೆ. ಸೊ ಕಶ್ಯಪ ಮಹರ್ಷಿ ಮತ್ತೆ ಅದಿತಿಗೆ ಇಬ್ರು ಮಕ್ಕಳು, ವರುಣ ಮತ್ತೆ ಗರುಡ ಅಂತ ಹೇಳಿ. ಸೊ ಇಬ್ರು ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಅವರಿಗೆ ಒಂದು ಸೆಪರೇಟ್ ಆಶ್ರಮ ಇರುತ್ತೆ. ಇವರು ತಂದೆ ತಾಯಿ ಒಂದು ಆಶ್ರಮದಲ್ಲಿ ಇರ್ತಾರೆ. ಒಂದ್ಸಲ ಮಕ್ಕಳು ನೋಡ್ಕೊಂಡ್ ಬರೋಣ ಅಂತಂತೇಳಿ ವಿಶೇಷವಾಗಿ ವರುಣನ ಆಶ್ರಮಕ್ಕೆ ಬರ್ತಾರೆ. ಇಬ್ರು ಬರ್ತಾರೆ. ವರುಣ ಇರೋದಿಲ್ಲ ಆ ಟೈಮಲ್ಲಿ. ಬಟ್ ಅವರಿಗೆ ಒಂದು ಅದೃಷ್ಟ ಕಾಣಿಸುತ್ತೆ. ಏನಂತಂದ್ರೆ ಹಸುಗಳಿರುತ್ತೆ. ಆ ಹಸುಗಳು ಇಲ್ಲಿ ತನಕ ಇವರೆಲ್ಲೂ ನೋಡೇ ಇರೋದಿಲ್ಲ. ಅಂದ್ರೆ ಸ್ವರ್ಗದಿಂದ ಬಂದಿರುವಂತ ಹಸುಗಳು. ಅದರ ಹಾಲು ಕುಡಿದ್ ನೋಡ್ತಾರೆ, ಅಮೃತನು ಈ ಹಾಲು ಎರಡು ಒಂದೇ ಅನ್ನೋ ರೀತಿ ಆ ಹಸುವಿನ ಹಾಲಿರುತ್ತೆ. ಇದನ್ನ ನೋಡ್ಬಿಟ್ಟು ಆಸೆ ಆಗ್ಬಿಡುತ್ತೆ. ಈಗ ಅದಿತಿ ಮತ್ತೆ ಕಶ್ಯಪ ಮಹರ್ಷಿ ಇಬ್ಬರಿಗೂ ಆಸೆ ಆಗ್ಬಿಡುತ್ತೆ. ಈಗ ಏನ್ ಅನ್ಕೊಳ್ತಾ, ವಿಶೇಷವಾಗಿ ತಾಯಿ ಹೇಳ್ತಾಳೆ ಅದಿತಿ, ಏನ್ ಕೇಳೋದು, ಮಗನ್ ತಾನೆ, ನಮ್ ಮಗನ್ ತಾನೆ, ಹಸುಗಳೆಲ್ಲ ಹೊಡ್ಕೊಳ್ರೆ, ಹೋಗೋಣ ನಮ್ಮ ಆಶ್ರಮಕ್ಕೆ. ಏನ್ರಿ ಇಂಥ ಹಸುಗಳು, ನಾನ್ ನೋಡೇ ಇಲ್ಲ ರೀ ಇಂಥ ಹಸುಗಳನ್ನ. ಆಮೇಲೆ ಅದಕ್ಕೂ ಕಶ್ಯಪ ಮಹರ್ಷಿ ಹೇಳ್ತಾರೆ, ಬೇಡ ಸುಮ್ನಿರು, ಇದೆಲ್ಲಿಂದ ತಂದಿದ್ದಾನೋ ಗೊತ್ತಿಲ್ಲ ನಮ್ಮ ಮಗ, ಒಂದ್ಸಲಿ ಅವ್ನ್ ಕೇಳ್ಬಿಟ್ಟು ಆಮೇಲೆ ತೆಗೆದ್ಕೊಂಡು ಹೋಗೋಣ, ಇರು ಬೇಡ ಅಂತ ಹೇಳ್ತಾನೆ. ಬಟ್ ಅದಿತಿ ಕೇಳೋದೇ ಇಲ್ಲ. ಇಲ್ಲ ನಾನು ತಗೊಂಡ್ ಹೋಗ್ಲೇಬೇಕು, ನನಗ್ ಬೇಕಿದ್ದು. ಏನ್ ಬೇರೆ ಅವ್ರ ಕೇಳ್ಬಿಟ್ಟು ತೆಗೆದ್ಕೊಂಡು ಹೋಗ್ಬೇಕಾ ಇದನ್ನೆಲ್ಲ, ನಮ್ಮ ಮಗ ತಾನೆ, ತಗೊಂಬ ಅಂದ್ಬಿಟ್ಟು ಎಲ್ಲಾ ಹಸುಗಳನ್ನ ಕರ್ಕೊಂಡು ಹೊರ್ಟೋಗ್ಬಿಡ್ತಾರೆ. ಈಗ ವರುಣ ಬರ್ತಾನೆ. ವರುಣ ಬಂದಾಗ ನೋಡ್ತಾನೆ, ಎಲ್ಲಿ ಹಸುಗಳು ಒಂದೂ ಇಲ್ಲ. ಸೊ ಆಕ್ಚುಲಿ ವರುಣ ಏನ್ ಮಾಡಿರ್ತಾನೆ, ಬ್ರಹ್ಮದೇವನಲ್ಲಿ ತಪಸ್ ಮಾಡಿ ಅವನ ಏನು ಯಾಗಗಳು ಮಾಡೋದಕ್ಕೆ, ಯಜ್ಞಗಳು ಮಾಡೋದಕ್ಕೆ, ತಪಸ್ ಮಾಡೋದಕ್ಕೆ ಶ್ರೇಷ್ಠವಾದ ಹಾಲು ಬೇಕು, ಅಮೃತದ ರೀತಿಯಲ್ಲಿರುವ ಹಾಲು ಬೇಕು ಅನ್ನೋ ವಿಚಾರಕ್ಕೆ ಆ ಬ್ರಹ್ಮದೇವನಲ್ಲಿ ಆಶೀರ್ವಾದ ಪಡ್ಕೊಂಡು ಆ ಹಸುಗಳನ್ನ ಸ್ವರ್ಗಲೋಕದಿಂದ ತರಿಸಿರ್ತಾನೆ. ಯಾವಾಗ ಇದು ಓಟೋಗುತ್ತೋ, ಹಸುಗಳೆಲ್ಲ ತಗೊಂಡೋಗ್ಬಿಟ್ಟಿರ್ತಾರೋ, ವರುಣ ಹೋಗ್ತಾನೆ ತಂದೆ ತಾಯಿ ಹತ್ರ, ಅಮ್ಮ ನಾನು ಕೇಳ್ಬೋದಿತ್ತಲ್ಲಮ್ಮ, ನಾನು ಆಕ್ಚುಲಿ ಅದನ್ನ ಪಡ್ಕೊಂಡಿರೋದು ದೇವರಿಂದ ಯಾಗ ಯಜ್ಞಗಳನ್ನು ಮಾಡೋದಕ್ಕೆ ಬೇಕಾಗಿರೋದು, ದಯವಿಟ್ಟು ಹಸುವನ್ನು ಕೊಡಿ ಅಂತ ಹೇಳ್ತಾನೆ. ಸೊ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾವು ಮಾಡ್ಬೇಕು, ನಮಗ್ ಬೇಕು ಅಂತ ಕೊಡೋದೇ ಇಲ್ಲ ವರುಣನಿಗೆ.
ಈಗ ವರ್ಣ ಏನ್ ಮಾಡ್ತಾನೆ, ಮತ್ತೆ ಬ್ರಹ್ಮನ ಹತ್ರ ತಪಸ್ಸು ಕೂತ್ಕೊಂಡು ಬ್ರಹ್ಮನ್ ಕೇಳ್ತಾನೆ. ಸೊ ಬ್ರಹ್ಮ ಪ್ರತ್ಯಕ್ಷ ಆಗಿ ಕೇಳ್ತಾನೆ, ನಾನ್ ನಿನಗಲ್ವ ವರ ಕೊಟ್ಟಿದ್ದು, ನೀನ್ ಯಾಕೆ ಹೋಗಿ ಅವ್ರಿಗೆ ಕೊಟ್ಟೆ ಅಂತ ಹೇಳ್ತಾನೆ. ಆಗ ಕಡೆಗೆ ಪರಬ್ರಹ್ಮನೇ ನ್ಯಾಯ ಮಾಡೋದಕ್ಕೆ ಕಶ್ಯಪ ಮಹರ್ಷಿ ಹತ್ರ ಮತ್ತೆ ಅದಿತಿ ಅವ್ರ ಹತ್ರ ಬರ್ತಾರೆ. ಬಂದಾಗ ಹೇಳ್ತಾರೆ, ಯಾರದೇ ವಸ್ತು ಆಗ್ಲಿ ನೀನು ಕೇಳದೆ ತೆಗೆದುಕೊಂಡು ಹೋಗುವಾಗೆ ಇಲ್ಲ. ಅದು ನಿನ್ನ ಮಗಂದಾಗ್ಬೋದು, ಮಗಳದಾಗ್ಬೋದು, ಅಥವಾ ಸ್ನೇಹಿತರದಾಗ್ಬೋದು, ಯಾರದೇ ಆಗ್ಬೋದು. ಯು ಕಾಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ನೀನು ಯಾರೋ ಪರಿಚಯ ಇದ್ದಾರೆ ತುಂಬಾ ಕ್ಲೋಸ್ ಅಂತಂತೇಳಿ ಅವ್ರಿಗೆ ತಿಳಿಸದೆ ಯಾವುದನ್ನು ತೆಗೆದುಕೊಂಡು ಹೋಗಂಗಿಲ್ಲ. ಸೊ ಹಾಗಾಗಿ ನಿನಗೆ ಮುಂದಿನ ಜನ್ಮದಲ್ಲಿ ನೀನು ಸೆರೆಮನೆ ವಾಸ ಅನುಭವಿಸ್ಬೇಕಾಗುತ್ತೆ. ನಿನ್ನ ಮಕ್ಕಳ ಹತ್ರ ನೋಡಿ, ನಿಮ್ಮ ಮಕ್ಕಳು ಕೊಟ್ಟೆ, ನಿನ್ನ ಮಗನಿಗೆ ವರ್ಣನಿಗೆ ಎಷ್ಟು ದುಃಖ ಆಗಿದೆ, ಅದರಷ್ಟು 100 ಪಟ್ಟು ನಿನಗಾಗಲಿ. ನಿನಗೆ ಮಕ್ಕಳಾಗ್ತಾರೆ, ಅದರ ಮಕ್ಕಳನ್ನು ಬೆಳೆಸುವ ಅಥವಾ ಮಕ್ಕಳಿಂದ ನಿನಗೆ ಖುಷಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ 3ನೇದು, ನೀನು ಕಶ್ಯಪ ಮಹರ್ಷಿ ಅಂತಂದ್ರೆ ಸಪ್ತ ಋಷಿಗಳಲ್ಲಿ ಒಬ್ಬ, ತುಂಬಾ ಪರಮ ಜ್ಞಾನಿ, ಶ್ರೇಷ್ಠ ಜ್ಞಾನಿ ಆದ ಕಾರಣ ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೆಂದ್ರೆ ವಿಷ್ಣುವಿನ ಅವತಾರವೇ ನಿಮ್ಮಲ್ಲಾಗ್ಲಿ ಅನ್ನೋ ವರವೂ ನಿಮಗಿದೆ ಅಂತಂತೇಳಿ ಆಶೀರ್ವಾದ ಆಗುತ್ತೆ. ಸೊ ಆ ಕರ್ಮ ಏನಾಗುತ್ತೆ ಈ ಜನ್ಮದಲ್ಲೂ ಅವರಿಗೆ ಬರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಏನೆಲ್ಲ ಕಷ್ಟಪಡ್ತಿದೀವಲ್ಲ ಇವತ್ತು, ಅಲ್ಲ ನೀವು ಜಸ್ಟ್ ಯೋಚನೆ ಮಾಡಿ, 840 ಕೋಟಿ ಜನ ಇದ್ದಾರೆ. 840 ಕೋಟಿ ಜನದಲ್ಲಿ ಎಲ್ರೂ ಸಾಲದಲ್ಲಿದ್ದಾರಾ? ಅದೇಕ್ ನಾವು ಮಾತ್ರ ಇರೋವಂಥದ್ದು? ಅಲ್ಲ, 840 ಕೋಟಿ ಜನರಲ್ಲಿ ಅದೇನದು ನಿಮಗ್ ಮಾತ್ರ ಮದುವೆ ಆಗದೆ ಇರೋದು? ಏನ್ ಮಾಡಿದ್ರು ಮದುವೆ ಆಗದೆ ಇರೋದು? ಅಲ್ಲ, ಹೆಣ್ಣು ಸಿಗ್ತಿಲ್ವಾ? ಅಲ್ಲ, ತುಂಬಾ ಜನ ನೋಡಿ 18 ವರ್ಷ ಆಗೋದಕ್ಕಿಲ್ಲ ಮದುವೆ ಆಗ್ತಾರೆ. ಇನ್ನೂ ಕೆಲವರು ಇದ್ದಾರೆ, ಒಂದಾ ಮದುವೆ, ಒಂದಕ್ಕಿಂತ ಜಾಸ್ತಿ. ಅಲ್ಲ, ಅವ್ರಿಗೆಲ್ಲ ಆಗೋಯ್ತು, ಅದೇ ನಿಮ್ಗೇನು ವಿಶೇಷತೆ? ಅಲ್ಲ, ಕೆಲವ್ರನ್ನೆಲ್ಲ ನಾನು ನೋಡಿದ್ರೆ ಹೈಟು, ವೆಯ್ಟು, ಪರ್ಸ್ನಾಲಿಟಿ ಎಲ್ಲವೂ ಚೆನ್ನಾಗಿರುತ್ತೆ, ಬಟ್ ಮದುವೆನೇ ಆಗಲ್ಲ. ಮದುವೆ ಆದ್ರೂ ಮಕ್ಕಳಾಗೋದಿಲ್ಲ. ಏನ್ರಿ ಇದೆಲ್ಲ? ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಅದೇನದು ಮದುವೆ ಆಗ್ತಾರೆ, ಗಂಡನ್ ಕಳ್ಕೊಂಡ್ಬಿಡ್ತಾರೆ, ಮಕ್ಕಳಾಗುತ್ತೆ, ಅಪ್ಪ ಇರಲ್ಲ. ಅದೇನದು ಹೆಂಡ್ತಿನ ಕಳ್ಕೊಂಡ್ಬಿಡೋದು? ಇದೆಲ್ಲ ಏನಿದೆಲ್ಲ ಸುಮ್ನೆ ಆಗುವಂಥದ್ದ? ಅದೇನದು ಸುಮ್ನೆ ಫ್ಲೈಟಲ್ಲಿ ಹೋಗ್ಬಿಡೋದಂತೆ, ಎಲ್ರೂ ಸತ್ತೋಗ್ಬಿಡೋದಂತೆ, ಒಬ್ಬ ಮಾತ್ರ ಉಳ್ಕೊಳ್ಳೋದಂತೆ? ಅದೇನಿದೆಲ್ಲ? ಅದೇನು ಟೆಕ್ಸಸ್ ಅಲ್ಲಿ ಅಂತ ದೊಡ್ಡ ಫ್ಲಡ್ಸು? ಅದೇನದು ಯುದ್ಧಗಳು? ಅದೇನದು ಯುದ್ಧ ಆ ದೇಶದಲ್ಲೇ ಇಷ್ಟು ವರ್ಷಗಳಿಂದ ಆಗ್ತಿರೋವಂಥದ್ದು? ಇದೆಲ್ಲ ಸುಮ್ಮನೆ ಅನ್ಕೊಂಡ್ರ? ಎಲ್ಲವೂ ಸಂಚಿತ ಕರ್ಮದಿಂದಾನೇ ಆಗೋದು. ಇದರಿಂದ ಮುಕ್ತಿ ತೆಗೆದುಕೊಳ್ಳೋದು ಹೇಗೆ? ಅಂತ ಕಾರ್ಯಾಗಾರ ಮುಂಬರುವ 27 ಜುಲೈ 2025 ನಾನು ಮಾಡ್ತಿರೋವಂಥದ್ದು. ಯಾರೆಲ್ಲ ಅಲ್ಲಿ ಬರ್ತಿರೋ ನಿಮ್ಮ ಕರ್ಮಗಳೆಲ್ಲವೂ ಕಳೆದು ಹೋಗುತ್ತೆ. ಯಾರಿಗೆ ಕರ್ಮ ಕಳಿಬಾರ್ದು, ಹೀಗೆ ಇರಬೇಕು ಅಂತಿರೋರು ಹಾಗೇ ಇರಿ, ಒಳ್ಳೇದಾಗ್ಲಿ ನಿಮ್ಗೂನು. ನೋಡಿದ್ರಲ್ಲ ವೀಕ್ಷಕರೇ, ಕರ್ಮ ಫಲದ ಬಗ್ಗೆ ಎಷ್ಟು ಮಹತ್ತರವಾದಂತ ವಿಚಾರವನ್ನ ಹೇಳಿದ್ರು ಅಂತ ಹೇಳಿ. ಸೊ 27ನೇ ತಾರೀಕು ಏನ್ ವರ್ಕ್ಶಾಪ್ ಇದೆ, ಅದರಲ್ಲಿ ಕರ್ಮ ವಿಮೋಚನಾ ತಂತ್ರವನ್ನ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ 27ನೇ ತಾರೀಕು ತಪ್ಪದೆ ವರ್ಕ್ಶಾಪ್ ನ ಅಟೆಂಡ್ ಮಾಡಿ. ಗುರುಗಳೇ, ಇನ್ನೊಂದು ಪ್ರಶ್ನೆ ಕಾಡ್ತಿದೆ ಮನ್ಸಲ್ಲಿ. ಏನಂದ್ರೆ, ಈಗ ನೀವು ಕಳೆದ ಎಪಿಸೋಡ್ ಅಲ್ಲಿ ಹೇಳಿದ್ರಿ, ನಾವು ಸೆಂಟಿಮೆಂಟ್ ನ ಬಿಡ್ಬೇಕು, ನಮ್ಮ ಸುತ್ತಲೇ ಇರೋವಂತ ವ್ಯಕ್ತಿಗಳು ನಮ್ಮ ಬೆಳವಣಿಗೆನ ನೋಡಿ ಜಲಸ್ ಆಗ್ತಾರೆ ಅಥವಾ ದೃಷ್ಟಿ ಬೀಳುತ್ತೆ ಅಂತ. ದೃಷ್ಟಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಟೆಕ್ನಿಕ್ ಹೇಳ್ಕೊಡ್ಬೋದಾ? ಹೌದು, ಆಕ್ಚುಲಿ ಅದು ತಂತ್ರ ನನ್ನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೇನೆ. ಬಿಕಾಸ್ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ಬೇಕು ಮೇಡಮ್. ಸುಮ್ನೆ ಆಗಾಗೆ ಯಾರೋ ಏನೋ ದೃಷ್ಟಿ ತೆಗೆದುಕೊಳ್ಳಕ್ ಆಗೋದಿಲ್ಲ. ಸೊ ಕೆಲವು ನಿಯಮಗಳು, ಸಪೋಸ್ ಈಗ ದೃಷ್ಟಿ ತೆಗಿಬೇಕು ಅಂತಂದ್ರೆ ನೀವು ಅದಕ್ಕೆ ಎಲಿಜಿಬಿಲಿಟಿ ಇರಬೇಕು, ಅಂದ್ರೆ ನಿಮ್ಗೆ ಯೋಗ್ಯತೆ ಇರಬೇಕು. ಎಲ್ಲರಿಗೂ ಸುಮ್ನೆ ಹೋಗಿ ದೃಷ್ಟಿ ತೆಗೆದ್ಬಿಟ್ರೆ ದೃಷ್ಟಿ ಹೋಗಲ್ಲ, ಅದೊಂದು ಸಾಂಗ್ಯ ಆಗುತ್ತಷ್ಟೇ. ಒಂದ್ ವೇಳೆ ನಾನ್ ನಿಮ್ಗೆ ದೃಷ್ಟಿ ತೆಗಿತೀನಿ, ದೃಷ್ಟಿ ಹೋಗಲ್ಲ, ಯಾಕಂದ್ರೆ ಅದು ಬರೀ ಸಾಂಗ್ಯ ಅಷ್ಟೇ. ಸಿ ಓಕೆ, ಐಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವೇ. ಎಲ್ರು ಮನೆ ಕಟ್ತೀವಿ, ಮನೆ ಕಟ್ಟಿದಾಗ ಎಲ್ರು ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಕರೆಕ್ಟಾ? ಏನಕ್ಕೆ? ಮನೆ ಚೆನ್ನಾಗಿರ್ಬೇಕು, ಶಾಂತವಾಗಿರ್ಬೇಕು, ಶ್ರೀಮಂತವಾಗಿರ್ಬೇಕು, ಎಲ್ಲರೂ ಒಂಥರ ಹ್ಯಾಪಿ ಆಗಿರ್ಬೇಕು ತಾನೆ? ಯಾಕೆ ಸತ್ಯನಾರಾಯಣ ಪೂಜೆ ಆದ್ಮೇಲೂ ಮನೆಯಲ್ಲಿ ಅಷ್ಟೆಲ್ಲ ತೊಂದರೆಗಳಿದೆ ಹೇಳ್ರಪ್ಪ? ಹಂಗಂತ ಹೇಳಿ ಸತ್ಯನಾರಾಯಣ ಪೂಜೆ ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ. ತುಂಬಾ ಶ್ರೇಷ್ಠವಾದ ಪೂಜೆಗಳಲ್ಲಿ ಅದೊಂದು. ಎಂತ ಹೋಮ ಆಗುತ್ತೆ, ಎಂತಹ ಮಂತ್ರಗಳನ್ನು ಪಠಿಸ್ತೇವೆ, ಹೇಗೆಲ್ಲ ಇದೆ, ತುಂಬಾ ಶ್ರೇಷ್ಠವಾದದ್ದು. ಬಟ್ ಆದ್ರೂ ಮನೆಯಲ್ಲೆಲ್ಲ ತೊಂದರೆಗಳು ಹಾಗೇ ಇದೆ. ಯಾಕೆ? ಇಲ್ಲಿ ನಾರಾಯಣ ಸತ್ಯವಾಗಿದ್ದಾನೆ,
ಅದಕ್ಕೆ ಸತ್ಯನಾರಾಯಣ ಅಂತ ಹೇಳ್ತೇವೆ. ನಾವು ಸತ್ಯ ಆದಾಗ ಮಾತ್ರ ಮನೆ ಶಾಂತವಾಗಿರುತ್ತೆ. ನಾನು ಅಸತ್ಯವಾಗಿದ್ದು, ನಾನು ಕೆಟ್ಟವನಾಗಿದ್ದು, ಹೇಗೇಗೋ ಮುಂಚೆ ಹೇಗಿದ್ನೋ ಹಾಗೆ ಇವಾಗಲೂ ಇನ್ನೂ ಕೆಟ್ಟದಾಗಿ ಜೀವನ ಮಾಡ್ತಿದ್ರೆ ಯಾವ ಪೂಜೆ ಮಾಡಿದ್ರೇನು? ಅದಕ್ಕೆ ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಇನ್ನೊಂದು ಹೇಳ್ತಾರೆ, ಹಿರಿದು ಕರ್ಮವ ಮಾಡಿ ಅರಿವ ನೀರುಳು ಮುಳುಗೆ ಕರಗುವುದೇ ಪಾಪ, ತಾನು ಮುನ್ನ ಮಾಡಿದ್ದು ಎರೆಯ ಕಲ್ಲೆಂಟೆಯೇ ಸರ್ವಜ್ಞ ಅಂತ ಹೇಳ್ತಾರೆ. ಎಲ್ಲ ತಪ್ಪು ಮಾಡ್ಬಿಡು, ಎಲ್ಲ ಕರ್ಮ ಮಾಡು, ಎಲ್ಲ ಕಚಡ ಕೆಲಸ ಮಾಡಿ ಲಾಸ್ಟ್ಗೆ ಎಲ್ಲೋ ಹೋಗ್ಬಿಟ್ಟು ಆ ದೇವಸ್ಥಾನ ಅಂತ ಈ ಚರ್ಚ್ ಅಂತೆ ಮಸೀದಿ ಅಂತ ಹೇಳ್ಬಿಟ್ಟು ನೀರಲ್ಲಿ 10 ಸಲ ಮುಳುಗ್ಬಿಟ್ಟು ಮರವನ್ನೆಲ್ಲ ಸುತ್ತಬಿಟ್ಟು ಏನೆಲ್ಲ ಕಾರ್ಯಗಳು ಮಾಡಿದ್ರೆ ಕರ್ಮ ಹೊರ್ಟೋಗುತ್ತೇನಯ್ಯ. ಮೀವೊಡೆ ಪೋಪಡೆ ಪಾಪವೇನದು ಕೆಸರೆ, ಮೀವೊಡೆ ಪೋಪಡೆ ಪಾಪವೇನದು ಕೆಸರೆ, ಮೀವೊಡೆ ಮೈಯ ಮಲ ಪೋಪುದ ಪಾಪ ಲೇಪವಾಗಿಪ್ಪದು ಸರ್ವಜ್ಞ. ಒಂದ್ಸಲಿ ನಾವೇನಾದ್ರೂ ಪಾಪ ಮಾಡಿದ್ರೆ, ಕೆಟ್ಟದ್ ಮಾಡಿದ್ರೆ, ನಾವು ಕೈಗೆ ಹೇಗೆ ಅಚ್ಚೆ ಹಾಕ್ಕೊಳ್ತೀವೋ ನೋಡಿ, ನಾನು ಅಚ್ಚೆ ಇದೆ ನನ್ನ ಕೈಯಲ್ಲಿ, ಸಾಯೋ ತನಕ ಹಾಗೆ ಇರುತ್ತೆ. ಈ ರೀತಿನೇ ಇದ್ಬಿಡುತ್ತೆ ನಾವು ತಪ್ಪುಗಳು ಮಾಡಿದ್ರೆ. ಅದೇ ರೀತಿ ಒಳ್ಳೇದು ಮಾಡಿದ್ರು ಸಹ ಅಚ್ಚೆಯಾಗೇ ಇರುತ್ತೆ. ಅದಕ್ಕೆ ಒಳ್ಳೆಯವರಿಗೆ ಒಳ್ಳೇದು ಖಂಡಿತವಾಗಿಯೂ ಆಗುತ್ತೆ, ಕೆಟ್ಟವರಿಗೆ 100% ಕರ್ಮಕ್ಕೆ ಪಿನ್ ಕೋಡ್ ನಂಬರ್ ಸಹ ಮಿಸ್ ಇರಲ್ಲ, ಪರ್ಫೆಕ್ಟಾಗಿ ಹುಡ್ಕೊಂಡು ಬರುತ್ತೆ. ಹುಷಾರು, ಕೆಟ್ಟ ಕೆಲಸ ಮಾಡಬೇಡಿ. ಯಾರೆಲ್ಲ ಕೆಟ್ಟದಾಗ ಏನೋ ಕೆಲಸಗಳು ಮಾಡ್ತಿರ್ತೀರೋ, ಈ ಬ್ಲೂ ಪ್ರಿಂಟ್ ಇದೆ, ಇದೇ ಟೆಕ್ನಿಕ್ಕು ಈ ಎಪಿಸೋಡಲ್ಲಿ. ಈ ಬ್ಲೂ ಪ್ರಿಂಟ್ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗಿಯೂ ಕರ್ಮ ವಿಮುಕ್ತ ಆಗುತ್ತೆ, ನಾವೆಲ್ಲರೂ ಶ್ರೀಮಂತರಾಗ್ತೇವೆ. ಯಾರೆಲ್ಲ ಅಧರ್ಮದಲ್ಲಿ ಹಣ ಮಾಡಿದ್ದೀರೋ ದಯವಿಟ್ಟು ಬೇಡ, ಎಲ್ಲವೂ ವಿಶ್ವಕ್ಕೆ ವಾಪಸ್ ಕೊಟ್ಬಿಡಿ. ಹೇಗೂ ನಾವು ಸತ್ಯಲೋಕ ಪ್ರಾರಂಭಿಸ್ತಿದ್ದೀವಿ, ಪ್ಲೀಸ್ ಕಮ್ ದೇರ್. Just leave all this nonsense and let's all become rich and live a very happy life. Okay? Thank you. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ, ನಮ್ಮ ರುಟೀನ್ ನಲ್ಲಿ ನಾವು ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಅಭಿವೃದ್ಧಿಯನ್ನ ಕಾಣಬಹುದು, ನಾವು ಸಹ ಕೋಟ್ಯಾಧಿಪತಿಗಳಾಗಬಹುದು ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಗುರುಗಳು ಕೊಡ್ತಾರೆ. ಇದೇ ತಿಂಗಳ ಕೊನೆಯ ಭಾನುವಾರ 27ನೇ ತಾರೀಕು ವರ್ಕ್ಶಾಪ್ ಇದೆ. ವರ್ಕ್ಶಾಪ್ ನಲ್ಲಿ ಗುರುಗಳು ನಮ್ಮೊಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಅವಕಾಶವನ್ನ, ಸುವರ್ಣ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳದೆ ತಪ್ಪದೆ ಎಲ್ಲರೂ ಸಹ ವರ್ಕ್ಶಾಪ್ ನ ಅಟೆಂಡ್ ಮಾಡಿ. ಈಗಾಗಲೇ ಬುಕ್ಕಿಂಗ್ ಸ್ಲಾಟ್ ಓಪನ್ ಆಗಿದೆ, ಬುಕ್ಕಿಂಗ್ ತಗೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಧನ್ಯವಾದಗಳು.